ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 78ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಹೇಳುತ್ತಿರುವನು, ಧೃತರಾಷ್ಟ್ರ, ಆಮೇಲೆ ದುರ್ಯೋಧನನು ಪ್ರಜ್ಞೆ ಬಂದು ಚೇತರಿಸಿಕೊಂಡೊಡನೆ ಭೀಮನನ್ನು ಬಾಣಗಳಿಂದ ವರ್ಷಿಸುತ್ತಿದ್ದನು. ನಿನ್ನ ಮಕ್ಕಳೆಲ್ಲರೂ ಒಂದಾಗಿ ಸೇರಿ ಭೀಮನನ್ನು ಹೊಡೆಯಲಾರಂಭಿಸಿದರು. ಇಷ್ಟರಲ್ಲಿಯೇ ಭೀಮನು ತನ್ನ ರಥವನ್ನೇ ತರಿಸಿಕೊಂಡು ಅದನ್ನೇರಿ ನಿನ್ನ ಮಗನನ್ನು ಕೊಲ್ಲಬೇಕೆಂದು ಹೊರಟನು. ದೃಢವಾದ ಒಂದು ಬಿಲ್ಲನ್ನು ನಾಣೇರಿಸಿ ದುರ್ಯೋಧನನ ಮೇಲೆ ಬಾಣಗಳನ್ನು ಬಿಟ್ಟನು. ದುರ್ಯೋಧನನು ತನ್ನ ಬಾಣಗಳಿಂದ ಭೀಮನ ಮರ್ಮಸ್ಥಾನಗಳನ್ನು ನೋಡಿ ಹೊಡೆದನು. ಅದರಿಂದ ಭೀಮನಿಗೆ ಮತ್ತಷ್ಟು ಕೋಪ ಉಂಟಾಗಿ 3 ತೀಕ್ಷ್ಣ ಬಾಣಗಳನ್ನು ತೆಗೆದು ಅವನ 2 ತೋಳುಗಳಿಗೂ ಎದೆಗೂ ಗುರಿಯಿಟ್ಟು ಹೊಡೆದನು. ಆ ಬಾಣಗಳು ನಾಟಿಕೊಂಡಾಗ ನಿನ್ನ ಮಗನು 3 ಶಿಖರಗಳಿಂದ ಕೂಡಿದ ಪರ್ವತದಂತೆ ಕಾಣಿಸುತ್ತಿದ್ದನು. ಇವರಿಬ್ಬರು ದ್ವಂದ್ವ ಯುದ್ಧವನ್ನು ಮಾಡುತ್ತಿದ್ದಾಗ ನಿನ್ನ ಇತರ ಮಕ್ಕಳೆಲ್ಲರೂ ಒಂದಾಗಿ ಸೇರಿ ತಾವು ಮೊದಲು ಮಾಡಿದ್ದ ಆಲೋಚನೆಯಂತೆ ಭೀಮನನ್ನು ಹಿಡಿಯುವುದಕ್ಕಾಗಿ ಹೊರಟು ಬಂದರು. ಆದರೆ ಭೀಮನು ಅವರು ಬರುತ್ತಿರುವಾಗಲೇ ಮದದಾನೆಯು ಇತರ ಗಜಗಳನ್ನು ಎದುರಿಸುವಂತೆ ಬಾಣಗಳಿಂದ ನಿನ್ನ ಮಗನಾದ ಚಿತ್ರಸೇನನನ್ನು ಇತರ ಪುತ್ರರನ್ನು ವಿವಿಧ ಬಾಣಗಳಿಂದ ನಿಗ್ರಹಿಸುತ್ತಿದ್ದನು. ಇಷ್ಟರಲ್ಲಿಯೇ ನಿನ್ನ ಮಕ್ಕಳೆಲ್ಲರೂ ಭೀಮನನ್ನು ಸುತ್ತಿ ಹೊಡೆಯುತ್ತಿರುವುದನ್ನು ನೋಡಿ ಧರ್ಮರಾಜನಿಂದ ಕಳುಹಿಸಲ್ಪಟ್ಟ ಅಭಿಮನ್ಯು ಮೊದಲಾದ 12 ಮಂದಿ ಮಹಾರಥರು ಭೀಮನಿದ್ದ ಸ್ಥಳಕ್ಕೆ ಬಂದು ನಿನ್ನ ಮಕ್ಕಳನ್ನು ಎದುರಿಸಿದರು. ಅವರಾದರೂ ಒಬ್ಬೊಬ್ಬರು ಮಹಾ ಧನುರ್ಧಾರಿಗಳು, ಸೂರ್ಯಾಗ್ನಿ ಸಮಾನವಾದ ತೇಜಸ್ಸುಳ್ಳವರು, ಕಿರೀಟ ಕುಂಡಲಾದಿಗಳಿಂದ ಅಲಂಕೃತರಾದವರು. ಅವರನ್ನು ಕಂಡೊಡನೆ ನಿನ್ನ ಮಕ್ಕಳೆಲ್ಲರೂ ಭೀಮನನ್ನು ಬಿಟ್ಟು ಅವರನ್ನೇ ಎದುರಿಸಿದರು. ಆದರೆ ಭೀಮನಿಗೆ ಅದು ಸಮ್ಮತವಾಗಲಿಲ್ಲ. ತನ್ನ ಕೈಯಿಂದ ಅವರು ಬದುಕಿ ಹೋದುದಕ್ಕಾಗಿ ಸಹಿಸಲಾರದೆ ತಾನೇ ತಿರುಗಿ ಅವರನ್ನು ಬಾಣಗಳಿಂದ ಹೊಡೆಯಲಾರಂಭಿಸಿದನು. ಆಗ ಅಭಿಮನ್ಯುವು ಭೀಮ ದೃಷ್ಟದ್ಯುಮ್ನರೊಡನೆಯೂ ಕೈಕೇಯರೊಡನೆಯೂ ಉಪಪಾಂಡವರೊಡನೆಯೂ ಒಂದಾಗಿ ಸೇರಿ ನಿನ್ನ ಮಕ್ಕಳನ್ನು ಹೊಡೆಯಲಾರಂಭಿಸಿದರು. ಇದನ್ನು ನೋಡಿ ದುರ್ಯೋಧನನೇ ಮೊದಲಾದ ನಿನ್ನ ಕಡೆಯವರು ಧನುರ್ಧಾರಿಗಳು ವೇಗದಿಂದ ರಥವನ್ನು ಬಿಟ್ಟುಕೊಂಡು ಆ ಮಹಾರಥರಿದ್ದಲ್ಲಿಗೆ ಬಂದರು. ಅಪರಾಹ್ನದಲ್ಲಿ ದೊಡ್ಡ ಯುದ್ಧವು ಪ್ರಾರಂಭವಾಯಿತು. ಅಭಿಮನ್ಯುವು ವಿಕರ್ಣನ ಕುದುರೆಗಳನ್ನು ಕೊಂದು ಕ್ಷುದ್ರಕಗಳೆಂಬ 25 ಆಯುಧದಿಂದ ಅವನನ್ನು ಹೊಡೆದನು. ಒಡನೆಯೇ ವಿಕರ್ಣನು ತನ್ನ ರಥವನ್ನು ಬಿಟ್ಟು ಚಿತ್ರಸೇನನ ರಥವನ್ನೇರಿ ಯುದ್ಧವನ್ನಾರಂಭಿಸಿದನು. ಅವನ ಯುದ್ಧವು ಅತ್ಯಾಶ್ಚರ್ಯಕರವಾಗಿತ್ತು. ಆ ಸಹೋದರರಿಬ್ಬರು ಒಂದೇ ರಥದಲ್ಲಿ ಕುಳಿತು ಯುದ್ಧ ಮಾಡುತ್ತಿದ್ದಾಗ ಅಭಿಮನ್ಯುವು ಅವರಿಬ್ಬರನ್ನು ತನ್ನ ಬಾಣಗಳಿಂದ ಮುಚ್ಚಿದನು. ಅವರಿಬ್ಬರೂ ಕೂಡ 5 ಉಕ್ಕಿನ ಬಾಣಗಳಿಂದ ಅಭಿಮನ್ಯುವನ್ನು ಹೊಡೆದರು. ಆಗಲೂ ಅಭಿಮನ್ಯುವು ಕದಲದೆ ಮೇರುವಿನಂತೆ ನಿಶ್ಚಲವಾಗಿ ಯುದ್ಧ ಮಾಡುತ್ತಿದ್ದನು. ಇದೇ ಸಮಯದಲ್ಲಿ ದುಶ್ಯಾಸನನು 5 ಮಂದಿ ಕೇಕೆಯರೊಡನೆ ಯುದ್ಧ ಮಾಡಿದನು. ಈ ಯುದ್ಧವು ಅತ್ಯಾಶ್ಚರ್ಯಕರವಾಗಿದ್ದಿತು. ಉಪಪಾಂಡವರು ದುರ್ಯೋಧನನನ್ನು ಎದುರಿಸಿ ಸರ್ಪಗಳಂತಿರುವ ಬಾಣಗಳಿಂದ ಅವನನ್ನು ಹೊಡೆಯುತ್ತಿದ್ದರು. ನಿನ್ನ ಮಗನು ಕೂಡ ಆ 5ರನ್ನು ಬೇರೆ ಬೇರೆಯಾಗಿ ಬಾಣಗಳಿಂದ ಭೇದಿಸುತ್ತಿದ್ದನು. ಆ ಉಪಪಾಂಡವರ ಬಾಣಗಳಿಂದ ದುರ್ಯೋಧನನ ಮೈಯಲ್ಲಿ ರಕ್ತವು ಸುರಿಯುತ್ತಿತ್ತು. ಅದರಿಂದ ಅವನು ಗೈರಿಕಾದಿ ಧಾತುಗಳುಳ್ಳ ಪ್ರಸ್ರವಣ ಪರ್ವತದಂತೆ ಕಾಣುತ್ತಿದ್ದನು. ಇದೇ ಸಮಯದಲ್ಲಿ ಮತ್ತೊಂದು ಕಡೆ ಭೀಷ್ಮನು ಗೊಲ್ಲರು ದನಗಳನ್ನು ಅಟ್ಟುವಂತೆ ಪಾಂಡವ ಸೈನ್ಯವನ್ನೆಲ್ಲ ಹೊಡೆದೋಡಿಸುತ್ತಿದ್ದನು. ಇಷ್ಟರಲ್ಲಿ ಆ ಸೈನ್ಯದ ದಕ್ಷಿಣ ಭಾಗದಿಂದ ಅರ್ಜುನನ ಗಾಂಧೀವ ಧ್ವನಿಯು ಕೇಳಿಸಿತು. ಅಲ್ಲಿ ಯುದ್ಧ ಮಾಡುತ್ತಿದ್ದ ಅರ್ಜುನನ ಬಾಣಗಳಿಂದ ನಿನ್ನ ಕಡೆಯವರ ತಲೆಗಳು ಹಾರಾಡುತ್ತಿದ್ದವು. ಕೌರವ ಪಾಂಡವ ಸೈನ್ಯಗಳೆರಡರಲ್ಲಿಯೂ ಅನೇಕರು ಹತರಾಗಿ ಅವರ ರಕ್ತವೆಂಬ ನೀರಿನಿಂದಲೂ ಬಾಣಗಳೆಂಬ ಸುಳಿಯಿಂದಲೂ ಆನೆಗಳೆಂಬ ದ್ವೀಪಗಳಿಂದಲೂ ಕುದುರೆಗಳೆಂಬ ಅಲೆಗಳಿಂದಲೂ ರಥಗಳೆಂಬ ತೆಪ್ಪಗಳಿಂದಲೂ ಕೂಡಿದ ರಣಾಂಗಣವು ಒಂದು ಮಹಾ ಸಮುದ್ರದಂತೆ ಕಾಣಿಸಿತು. ಆ ಸಮುದ್ರದಲ್ಲಿ ಮುರಿದ ತೋಳುಗಳು, ಹರಿದ ಕವಚಗಳು, ತಲೆಯಿಲ್ಲದ ಮುಂಡಗಳು 100,000 ಲೆಕ್ಕದಿಂದ ಬಿದ್ದಿದ್ದವು. ಅಲ್ಲಲ್ಲಿ ಸತ್ತು ಬಿದ್ದ ಆನೆಗಳಿಂದ ಭೂಮಿಯು ಪರ್ವತಗಳಿಂದ ಹರಡಿದಂತೆ ಕಾಣುತ್ತಿದ್ದಿತು. ರಾಜೇಂದ್ರ, ಅಲ್ಲಿ ನಾವು ಒಂದು ಆಶ್ಚರ್ಯವನ್ನು ನೋಡಿದೆವು. ಇಷ್ಟು ಭಯಂಕರವಾದ ಕೊಲೆಯಲ್ಲಿಯೂ ಯುದ್ಧಕ್ಕೆ ಹಿಂಜರಿದು ಹೋದವನು ಒಬ್ಬನಾದರೂ ಇರಲಿಲ್ಲ. ಹೀಗೆ ನಿನ್ನ ಮತ್ತು ಪಾಂಡವ ಸೈನ್ಯಗಳೆರಡು ಜಯಾಕಾಂಕ್ಷಿಗಳಾಗಿ ಹೊಡೆದಾಡುತ್ತಿದ್ದವು. ಇದು 78ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ.
ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.